ಗೈಸ್ ಬನ್ನಿ, ಆಲ್ ನ್ಯೂ ಹೋಂಡಾ NX500 ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಈಸ್ ದಿ ಕೆ, ಲೆಟ್ಸ್ ಗೋ ಫಾರ್ ಎ ರೈಡ್. ಆರಾಮಾಗೆ ಕುತ್ಕೊಬೋದು ಗಾಡಿ ಮೇಲೆ. KTM ಅಡ್ವೆಂಚರ್ 390 ಥರ ಏನು ಕುತ್ಕೊಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕುತ್ಕೊಬೋದು. ಕಾಲು ಆರಾಮಾಗೆ ಹಾಕ್ಬೋದು ಗಾಡಿ ಮೇಲೆ. ಲೆಟ್ಸ್ ಸ್ಟಾರ್ಟ್ ದಿ ಇಂಜಿನ್. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಓಹೋ ಯೂ ಟರ್ನ್ ತಾಣೋಣ. ಆರಾಮಾಗಿ ತಾಣ್ಬೋದು. ವಾವ್, ಸಾಕಾಗಿದೆ. ಫುಲ್ ಇದೆಯಲ್ಲ, ಹೆವಿ ಆಗಿದೆ. ಫ್ರಂಟು 19 ಇಂಚಸ್ ಟೈರ್ ಪ್ರೊಫೈಲು, ಬ್ಯಾಕ್ ಸೈಡು 17, ಬಟ್ ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ವಾವ್, ಸ್ಮೂತಾಗಿ ಫುಲ್ ಆಗುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್, ಪ್ಯಾರಲಲ್ ಟ್ವಿನ್ ಇಂಜಿನ್. ಆ ಒಂದು ಅಡ್ರಿನಲ್ ರಶ್ ಫೀಲ್ ಈ ಒಂದು ಬೈಕಲ್ಲಿದೆ. ಸಿಟಿಯಲ್ಲಿ ಓಡಿಸೋಕ್ಕೆ ಕಾನ್ಫಿಡೆನ್ಸ್ ಕೊಡ್ತು. ಆರಾಮಾಗಿ ಬ್ಯಾಲೆನ್ಸಿಂಗ್ ಎಲ್ಲ ಮಾಡ್ಬೋದು. ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಓಹೋ ಬೇಗ ಅಪ್ರೋಚ್ ಆಗ್ತೀವಿ. ಪವರ್ ಅಷ್ಟಿದೆ, 47 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಇದೆ. ವೈಡ್ ಹ್ಯಾಂಡಲ್ ಬಾರು. ಸೀಟಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಅಪ್ರೈಟು. ಫುಟ್ ಪೆಗ್ಸು ರೇಸ್ ಸೆಟಪ್ ಇದೆ. ಬಟ್ ಒಂದು ಕ್ರೂಸರ್ ಬೈಕ್ ಅಂತ ಹೇಳ್ತೀನಿ, ಹೈವೇ ಕ್ರೂಸರ್ ಬೈಕು ಆ್ಯಂಡ್ ADV ಬೈಕ್ ಅಂತಲೂ ಹೇಳ್ತೀನಿ. ನನಗೆ ಕುದುರೆ ಥರ ಫೀಲ್ ಆಗ್ತಿದೆ. ಕುದುರೆ ಮೇಲೆ ಕುತ್ಕೊಂಡ್ರೆ ಯಾವ ಥರ ಫೀಲ್ ಆಗುತ್ತೋ ಆ ಥರ ಫೀಲ್ ಆಗ್ತಿದೆ. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಗುರು ನುಗ್ಗಿಸ್ಬೋದು. ಓಡಿಸ್ಬೇಕಾದ್ರೆ ಈ ಒಂದು ಗಾಡಿ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ನುಗ್ಸೋಕ್ಕೆ. ಆ್ಯಂಡ್ ಕಂಟ್ರೋಲಿಂಗು ಅದೇ ಥರ ಇದೆ. ಆ್ಯಕ್ಚುಲಿ ಹಿಮಾಲಯನ್ನು ಮತ್ತು ಬೇರೆ ಯಾವುದೇ ಗಾಡಿನೂ ಈ ಗಾಡಿ ಜೊತೆ ಕಂಪೇರ್ ಮಾಡೋಂಗಿಲ್ಲ. ಯಾಕಂದರೆ ಇದು 500cc ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು. ವಾವ್, ಬ್ಯಾಕ್ ಸೈಡ್ ಫುಲ್ ಆದರೆ ಸೀಟು ಕುಷನಿಂಗು ತುಂಬಾ ಸ್ಮೂತ್ ಆಗಿದೆ. ವಾವ್ ವಾವ್, ರೈಡಿಂಗ್ ಲೇನ್ ಆರಾಮಾಗಿ ಚೇಂಜ್ ಮಾಡ್ಬೋದು. ವಾವ್ 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 ವಾವ್. ಮಿರರ್ಸು ಚೆನ್ನಾಗಿದ್ದಾವೆ. ಹಿಂದ್ಗಡೆ ಏನೇನು ಗಾಡಿಗಳು ಬರ್ತಾವೆ ಅವೆಲ್ಲ ಕ್ಲೀನಾಗಿ ಕಾಣಿಸ್ತವೆ. ಆರಾಮ ಒಂದು ಸ್ವಲ್ಪ ಇಲ್ಲಿ ಏನು ಸ್ವಿಚ್ಚು ದೊಡ್ಡದಾಗಿ ಕೊಟ್ಟಿದ್ದೆ, ಚೆನ್ನಾಗಿರೋದು. ಸಸ್ಪೆನ್ಷನ್ ಸ್ಮೂತ್ ಆಗಿದೆ. ಮುಂದ್ಗಡೆದು ಶೋ ಸಸ್ಪೆನ್ಷನ್ನು. ಪ್ಯಾರಲಲ್ ಟ್ವಿನ್ ಇಂಜಿನ್ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಸಂದಿಯಲ್ಲೆಲ್ಲ ನುಗ್ಗಿಸ್ಬೋದು ಆರಾಮಾಗಿ. ಗೇರು ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಇದೆ.
ಕಂಟ್ರೋಲಿಂಗ್ ಅಂತೂ ಹೆವಿಯಾಗಿದೆ. ನನ್ನ ಒಂದು ಚೆಸ್ಟು ಮತ್ತು ಹ್ಯಾಂಡಲ್ ಬಾರು ತುಂಬಾ ದೂರನೇ ಇದೆ, ಆರಾಮಾಗಿ ಓಡಿಸ್ಬೋದು. ಕಾರ್ನರಿಂಗ್ ಮತ್ತು ಹೆವಿಯಾಗಿ ಮಾಡ್ಬೋದು. ಮಿಡ್ ರೇಂಜ್ ಚೆನ್ನಾಗಿದೆ, ಟಾಪ್ ಎಂಡು ಚೆನ್ನಾಗಿದೆ. ಹಿಂಗೆ ನಿಂತ್ಕೊಂಡೆಲ್ಲ ಓಡಿಸ್ಬೋದು. ಹಾಗೆ ಮೂವ್ ಆಗ್ತಿದ್ದೀನಿ, ಆರಾಮಾಗಿ ಲೇ ಲಡಾಖೆಲ್ಲ ತಗೊಂಡೋಗ್ಬೋದು. ಟ್ಯಾಂಕು ತುಂಬಾ ಲೀನಾಗಿದೆ, ನನ್ನ ಒಂದು ತೈಸು ಕ್ಲೀನಾಗಿ ಹಗ್ಗಾಗಿದೆ ಟ್ಯಾಂಕಿಗೆ. ಕಾರ್ನರಿಂಗಂತೂ ಆರಾಮಾಗಿ ಮಾಡ್ಬೋದು. ಲಾಸ್ಟ್ ಹೆಂಗರು ಹಿಂಗೆ ಆಗ್ತಿದೆ. 4th ಗೇರಲ್ಲೇ 108. ಓ ಮೈ ಗಾಡ್, ದ ರಿದಮ್ ಆಫ್ ದಿ ಬೈಕ್ ಈಸ್ ಸೋ ಗುಡ್. ಬಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿದೆ, ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ. ಯಾಕಂದರೆ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಇನ್ನೊಂದು ಕಾರಣ ಏನಂದರೆ ಬ್ಯಾಕ್ ಸೈಡು ವೈರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರಲ್ಲ, ಅದರಿಂದ ನಾವು ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ಲೀನಿಯರಾಗಿ ಡೆಲಿವರಿ ಆಗುತ್ತೆ ಗುರು ಪವರು. ನೋಡಿ ಸಂದೆ ಎಷ್ಟಿದೆ ಜಾಗ, ಆರಾಮಾಗಿ ಹೋಗುತ್ತೆ ಗಾಡಿ. ನನ್ನ ಹೈಟ್ ಬಂದು 5.7. ಎರಡೂ ಕಾಲು ಫ್ಲ್ಯಾಟ್ ಫುಟ್ ಆಗಲ್ಲ, ಒಂದು ಕಾಲು ಮೇಲಿದ್ರೆ ಇನ್ನೊಂದು ಕಾಲು ಕೆಳಗಿರುತ್ತೆ, ಆವಾಗ ಫ್ಲ್ಯಾಟ್ ಫುಟ್ ಆಗುತ್ತೆ. ಎಸ್, ನನ್ನ ಒಂದು ರೈಟ್ ಸೈಡ್ ಕಾಲು ಫುಟ್ ಪೆಕ್ಸ್ ಮೇಲಿದೆ, ಇನ್ನೊಂದು ರೋಡ್ ಮೇಲಿದೆ. ಲೈಕ್ 4th ಗೇರಲ್ಲೇ 108 ಟಚ್ ಆಯಿತು ವಿತ್ ದಿ ಮಿನಿಮಮ್ ಸ್ಪೇಸ್ ಆಫ್ ಡ್ರೈವಿಂಗು. ಅದರಲ್ಲೇ ಇದ್ರ ಪವರ್ ತೋರಿಸ್ತು. ಇನ್ನು ಹೈವೇಸಲ್ಲಿ ಸಖತ್ತಾಗಿರುತ್ತೆ. ಐ ಫೀಲ್ ಲೈಕ್ ಇಟ್ ಈಸ್ ಎನ್ ಡುಕಾಟಿ ಮಲ್ಟಿ ಸ್ಟಾರ್ಟರ್. ವಾವ್, ನಿಂಬಲ್ ಆಗಿದೆ. ಸೆಕ್ಸಿ ಸೆಕ್ಸಿ ಸೆಕ್ಸಿ. ಸಿಟಿಯಲ್ಲೂ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಈ ಒಂದು ಗಾಡಿನ. ಗಾಡಿ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣುತ್ತೆ, ಬಟ್ ಮೇಲ್ಗಡೆ ಕೂತ್ಕೊಂಡ್ರೆ ಒಂದು ನಾರ್ಮಲ್ ಬೈಕ್ ಥರ ಫೀಲ್ ಆಗುತ್ತೆ. ಬಟ್ ಪವರು ಇಟ್ಸ್ ಲೈಕ್ ಆ್ಯನ್ ಸೂಪರ್ ಬೈಕ್. ನೀವು ಈ ಗಾಡಿನ ಆರಾಮಾಗಿ ರಪ 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 ಅಂತ ಚಚ್ಕೊಂಡು ಹೋಗ್ಬೋದು. ಡೈಲಿ ಆಫೀಸ್ಗೆ, ಕಾಲೇಜ್ಗೆ, ವೀಕೆಂಡ್ ಟ್ರಿಪ್ಸು, ಲಾಂಗ್ ಡ್ರೈವ್ ಬೇಕಂದರೆ ಆರಾಮಾಗಿ ತಗೊಂಡೋಗ್ಬೋದು. ಆರಾಮಾಗಿ 500 ಕಿಲೋಮೀಟರ್ಸ್, 1000 ಕಿಲೋಮೀಟರ್ಸ್ ಎಲ್ಲ ಓಡಿಸ್ಬೋದು ಆರಾಮಾಗಿ. ಆ್ಯಕ್ಚುಲಿ ನನ್ನ ಬ್ಯಾಕ್ ಪೇಯ್ನ್ ಏನು ಆಗ್ತಿಲ್ಲ. ಸೀಟ್ ತುಂಬಾ ಸ್ಮೂತ್ ಆಗಿದೆ, ಸಾಫ್ಟಿ ಆಗಿದೆ, ಸ್ಪಂಜಿ ಆಗಿದೆ ಅಂತ ಹೇಳ್ಬೋದು. ಸೊ ಪಕ್ಕದಾಗ ಹಿಮಾಲಯನ್ ಇದೆ, ಹಿಮಾಲಯನ್ಕಿಂತ ದೊಡ್ಡದಿದು. ಹಿಮಾಲಯನ್ 400cc ಅಷ್ಟೇ, ಇದು 500cc ಇದು. ಆ್ಯಂಡ್ ವೀಲ್ ಬೇಸ್ ಮಾತ್ರ ಹೆವಿಯಾಗಿದೆ, ವೀಲ್ ಸೈಜೂ ಹೆವಿಯಾಗಿದೆ. ದ ವೇ ಆಫ್ ಪ್ರಪೋರ್ಷನ್, ಗಾಡಿ ಯಾವ ಥರ ಬಿಟ್ಟಿದ್ದಾರೋ ಅದನ್ನೇ ಸೈಕಾಗಿದೆ. ಜಿ ಟ್ರಾಟರ್ ಹಿಂಗೆ ಕೊಟ್ಟರೆ ಹಿಂದಕ್ಕೆ ಹೋಗ್ತೀವಿ, ಸಸ್ಪೆನ್ಷನ್ ಹಿಂಗಡೆದು ಫೀಲ್ ಆಗುತ್ತೆ ನಮಗೆ. ಎಸ್ 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 ಆರಾಮಾಗಿ PLA ಹಾಕೊಂಡು ಓಡಿಸ್ಬೋದು ಈ ಒಂದು ಗಾಡಿನ. ಒಳ್ಳೆ ಗೇಜ್ ಇರೋ ಗಾಡಿ, ರೋಡ್ ಗ್ರಿಪ್ ಇದೆ ಹೆವಿ ಆಗಿ. ಫಸ್ಟ್ ಗೇರ್,
ಕುಲುಕ್ತೀವಿ ಗಾಡಿ ಮೇಲೆ. ಸೂಪರ್ ಬೈಕ್ ಥರ ಫೀಲ್ ಆಗುತ್ತೆ. ಆರಾಮಾಗೆ ಆಫ್ ರೋಡಿಂಗ್ ಮಾಡ್ಬೋದು. ಸಿಟಿಯಲ್ಲಿ ಪಾತಸ್ನ ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಇದು ಅಡ್ವೆಂಚರ್ ಬೈಕ್ ಅಂತ ಕರೀತಾರೆ. ನನಗೆ ಯಾವ ಥರ ಫೀಲ್ ಆಗ್ತಿದೆ, ಒಂದು ರ್ಯಾಲಿ ಬೈಕ್ ಥರ ಫೀಲ್ ಆಗ್ತಿದೆ. ಯಾಕಂದರೆ ಹೈಟ್ ಅಷ್ಟಿದೆ ಗಾಡಿದು. ಇದು ಹ್ಯಾಂಡಲ್ ಬಾರ್ ರೈಸರ್ ಇದೆ ಜೊತೆಗೆ, ಮತ್ತು ಹ್ಯಾಂಡಲ್ ಬಾರು ವೈಡ್ ಆಗಿದೆ, ತುಂಬ ಹೈಟ್ ಆಗಿದೆ ಗಾಡಿ ಮಾತ್ರ. ಸೊ ಐ ಫೀಲ್ ಲೈಕ್ ಆನ್ ರ್ಯಾಲಿ ಬೈಕ್. ಬ್ಯಾಲೆನ್ಸಿಂಗ್ ಆರಾಮಾಗಿ ಮಾಡ್ಬೋದು. ವಿಂಡ್ ವೈಸರು, ಆ್ಯಕ್ಚುಲಿ ವಿಂಡ್ ವೈಸರ್ ವರ್ಕ್ ಆಗುತ್ತೆ, ಬಟ್ ಬೆಂಗಳೂರು ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ವಿಂಡೇ ಇರಲ್ಲ. ಇಂಜಿನ್ನ ರಿದಮ್ಮು ಯಾವ ಥರ ಕೇಳಿಸ್ತಿದೆ ನೋಡಿ. ಟಾಪ್ ಸ್ಪೆಕ್ಟ್ ಬೈಕ್ ಥರ ಫೀಲ್ ಆಗ್ತಿದೆ. ಅಂದರೆ ಆಫ್ರಿಕಾ ಟೀಮ್ ಬೈಕ್ ಥರ ಫೀಲ್ ಆಗ್ತಿದೆ. ಸೊ ಅದು ಸಿಬ್ಲಿಂಗ್ಸೇ ಇದು. ಆಫ್ರಿಕಾ ಟ್ವಿನ್ನ ಒಂದು ಏನೋ ಫೀಚರ್ಸು, ಸ್ಪೆಸಿಫಿಕೇಷನ್ನು, ರೈಡಿಂಗ್ ಡೈನಾಮಿಕ್ಸು ಈ ಒಂದು ಬೈಕಿಗೆ ಇನ್ಹೆರಿಟ್ ಆಗಿದೆ. ಸೊ ಐ ಕ್ಯಾನ್ ಫೀಲ್ ಇಟ್, ಬಟ್ ಐ ಫೀಲ್ ಲೈಕ್ ಇಟ್ ಈಸ್ ಅನ್ ಡುಕಾಟಿ ಮಲ್ಟಿ ಸ್ಟಾರ್ಡರ್. ಯಾಕಂದರೆ ಈ ಒಂದು ಕಲರ್ನಾಗ ನಂಗೆ ಆ ಥರ ಫೀಲ್ ಆಗ್ತಿದೆ, ಓಡಿಸ್ಬೇಕಾದ್ರೆ ಆ ಥರನೇ ಫೀಲ್ ಆಗ್ತಿದೆ. ವೇ ಆಫ್ ಡಿಸೈನು ಅದೇ ಥರ ಇದೆ, ಬಟ್ ಆಫ್ರಿಕಾ ಟ್ವಿನ್ ಥರನೂ ಕಾಣಿಸ್ತಿದೆ. ನಾನು ಏನು ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಇನ್ ಹೈವೇ ಇಟ್ ವಿಲ್ ಗೋ ಆರಾಮ್ಸೆ 180, ಟಾಪ್ ಆ್ಯಂಡು ಆರಾಮಾಗಿ 180 ಹೋಗುತ್ತೆ. ಮಿಡ್ ರೇಂಜ್ ತುಂಬಾ ಚೆನ್ನಾಗಿದೆ, ಟಾರ್ಕಿ ಆಗಿದೆ. ಸೊ ಸಿಟಿಯಲ್ಲಿ ಓಡಿಸ್ಬೇಕಾದ್ರೆ ಲೋಯರ್ ಟಾರ್ಕ್ ಇರೋದ್ರಿಂದ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಯು ಹ್ಯಾವ್ ಟು ಕಂಟ್ರೋಲ್. ಸೊ ಕಂಟ್ರೋಲ್ ಮಾಡ್ಕೊಂಡು ಕ್ಲಚ್ಚೆಲ್ಲ ಕ್ಲೀನಾಗೆ ಬಿಟ್ಕೊಂಡು ಗೇರೆಲ್ಲ ಕರೆಕ್ಟ್ ಟೈಮಿಗೆ ಚೇಂಜ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾಪ್ ಆಗೋಲ್ಲ. ಟಾರ್ಕ್ ಎಷ್ಟಾನ ಇರಲಿ, ಜಾಸ್ತಿ ಇರಲಿ, ಕಮ್ಮಿ ಇರಲಿ. ಬಟ್ ಫೈನಲಾಗಿ ಒಂದು ಹೇಳ್ತೀನಿ, ಯಾವೊಂದು ಬೈಕಲ್ಲಿ ಟಾರ್ಕ್ ಕಮ್ಮಿ ಇದ್ದು ಆರ್ಸ್ ಪವರ್ ಜಾಸ್ತಿ ಇರುತ್ತೋ ಆ ಒಂದು ಬೈಕ್ ಪಕ್ಕ ಕುದುರೆ ಅಂತ ಹೇಳ್ತೀನಿ. ಈ ಒಂದು ಬೈಕು ಪಕ್ಕ ಕುದುರೆನೇ, ನೋಡೋಕ್ಕೂ ಕುದುರೆ ಥರ ಇದೆ, ಪವರು ಕುದುರೆ ಥರ ಇದೆ, ಆ್ಯಂಡ್ ಗಾಡಿ ಮೇಲೆ ಕೂತ್ಕೊಂಡ್ರೆ ಕುದುರೆ ಥರ ಫೀಲ್ ಆಗುತ್ತೆ. ಸೊ ನೀವು ಈ ಗಾಡಿ ತೊಗೊಂಡ್ರೆ ಒಂದೇ ಮಾತಾಡೋದು, ಮನೆಗೆ ಒಂದು ನೀವು ಯಾವ ಕಲರ್ ತಗೊಂತೀರೋ ಆ ಕಲರ್ ಆರ್ಸ್ ಬಂತು ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ ಗಾಡಿ. ದ ವೇ ಇಟ್ ಡ್ರೈವ್ಸ್ ಬ್ಯೂಟಿಫುಲ್. ಮನೋರೆಲ್ಲ ಆರಾಮಾಗಿ ಕಾಣ್ಬೋದು. ಕಂಟ್ರೋಲಿಂಗ್ ಅಂತೂ ಹೆವಿ ಆಗಿದೆ. ಸೊ ಮೊನ್ನೆ ಮೆಕ್ಲಾರನಿಗೆ ಆಕ್ಸಿಡೆಂಟ್ ಆಗಿದ್ದಿಲ್ಲ ಗುರು. ಸೊ ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ಒಂದು ಗುಡ್ ಲುಕಿಂಗ್ ಆ್ಯಂಡ್ ಹೈ ಪವರ್ಡ್ ವಿತ್ ಗುಡ್ ಇಂಜಿನ್ NX500 is good bike.